जय मंगलम जय नमः पार्वती शिव हर हर महादेव। सद्गुरुनाथ महाराज की जय। सकल साधु संत महाराज की जय। हर ओम। गुरुर्ब्रह्मा गुरुर्विष्णु गुरुदेवो महेश्वरा। गुरवे साक्षात् परब्रह्मा तस्मै श्री गुरवे नमः। तस्मै श्री गुरवे नमः। ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸುತ್ತಾ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ನನ್ನ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶ್ರೀಮನ್ನಿಜಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು, ಬಸವಾದಿ ಪ್ರಮತರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿಮುನಿಗಳನ್ನು ಎನ್ನ ಮಸ್ತಕದ ಮೇಲಿರಿಸಿಕೊಂಡು ಯಾವ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕೂ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸಿ, ಶಿವಸ್ವರೂಪಿಗಳೇ, ಇವತ್ತಿನ ವಿಷಯ ಅಧಿಕರಣವಾಗಿ ಇಟ್ಟುಕೊಂಡಿರುವ ಯಾವುದು ಅಂತ ಕೇಳಿದರೆ, ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿರತಕ್ಕಂಥದ್ದು ಒಂದು ಶ್ಲೋಕ. ಅದು ಯಾವುದು ಕೇಳಿದರೆ, ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ಅಭಿಜಾಯತೆ. ಎಲೈಯರ್ಜುನ, ಯೋಗಜ್ಞಾನಿಗಳ ಸಂಶುದ್ಧಿಯನ್ನು ಹೊಂದದೆ ಮಧ್ಯದಲ್ಲಿ ವಾಯು ವೇಗದಿಂದ ಶಾಂತವಾದ ದೀಪದಂತೆ ಪ್ರಾರಬ್ಧ ಕರ್ಮ ವಶದಿಂದ ಶರೀರ ತ್ಯಾಗವಾದ ಅಧಿಕಾರಿ ಪುರುಷನು ಸಕಾಮ ವಾಸನೆ ಉಳ್ಳವನಾದಲ್ಲಿ ಪವಿತ್ರ ರಾಜರ ಕುಲದಲ್ಲಿ ಜನ್ಮವನ್ನು ಹೊಂದುತ್ತಾನೆ. ಅಥವಾ ಯೋಗಿ ನಾಮೇವ ಕಾಕೂಲೇ ಭವತಿ ಧೀಮಾತಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದಿದೃಶ್ಯಂ. ಎಲೈ ಅರ್ಜುನ, ನಿಷ್ಕಾಮನಾಗಿರುವಲ್ಲಿ ಜ್ಞಾನಿ ಪುರುಷರ ವಂಶದಲ್ಲಿ ಜನ್ಮವನ್ನು ಹೊಂದುತ್ತಾನೆ. ಅತ್ತ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿಕೊಂಡು ಬಂದಿದ್ದಾರೆ. ಪರಮ ಪುಣ್ಯಾತ್ಮರೇ, ಅಂದರೆ ಸಖಾಮಣೆಯಿಂದ ಗುರು ಸೇವಾದಿಗಳನ್ನು ಮಾಡಿ ತಾನು ವಿವೇಕ ವೈರಾಗ್ಯ ಶಮಾಧಿ ಷಟ್ ಸಂಪತ್ತಿ ಮುಮುಕ್ಷತ್ವಾದಿ ಚತುರ್ವಿಧ ಸಾಧನ ಚತುಷ್ಟಿ ಸಂಪನ್ನನಾಗಿರತಕ್ಕಂಥ ಮನುಷ್ಯ ಕೆಲವೊಂದು ದಿವಸ ಏನು ಸೇವಾದಿಗಳನ್ನು ಮಾಡಿ ಅದೃಢ ಅಪ್ರೋಕ್ಷ ಜ್ಞಾನವನ್ನು ಮಾಡಿಕೊಂಡಂಥ ಪುಣ್ಯಾತ್ಮ ಶರೀರವನ್ನು ತ್ಯಾಗ ಮಾಡಿದಂದ್ರೆ ಅದರ ಫಲ ಏನಂಥೇಳಿ ಅರ್ಜುನ ಕೇಳ್ಯಾನ್ರಿ. ಪುಣ್ಯಾತ್ಮರೇ, ಇಂಥ ಮನುಷ್ಯ ಅರ್ಧ ಮುರ್ಧ ಕಲಿತ ಗುರು ಸೇವಾದಿಗಳನ್ನು ಮಾಡಿ ಸಕಾಮಣೆಯಿಂದ ಮಾಡಿದ್ರೆ ಅದರದ್ದೇನು ಫಲ ಅದ, ನಿಷ್ಕಾಮಣೆಯಿಂದ ಮಾಡಿದರೆ ಅದರದ್ದೇನು ಫಲ ಇತ್ತು ಹೇಳಿ ಅರ್ಜುನ ಕೇಳ್ಯಾನ್ರಿ.
ಅರ್ಜುನ, ಉತ್ತಮ ಲೋಕಾದಿ ಪ್ರಾಪ್ತಿಯಾಗ್ತವ. ಸಕಾಮನೆಯಿಂದ ತನ್ನ ಸ್ವರೂಪವನ್ನು ತಿಳ್ಕೊಳ್ಳಾಕ ಬಂದಾಗ ಅರ್ಧ ಮುರ್ಧ ತಿಳ್ಕೊಂಡ ಮನುಷ್ಯ ತ್ಯಾಗ ಆಗಿದ್ರೆ ಆ ಮನುಷ್ಯ ಉತ್ತಮ ಲೋಕ ಪವಿತ್ರ ರಾಜರ ಕುಲದಲ್ಲಿ ಜನ್ಮವನ್ನು ಹೊಂದುತ್ತಾನೋ. ಅದೃಢ ಆದರೂ ಏನು ನಮಗೆ ಕೆಟ್ಟಿಲ್ಲ ನೋಡ್ರಿ. ಅದೃಢ ಆದಂಥ ಮನುಷ್ಯ, ಜ್ಞಾನ ಆದಂಥ ಮನುಷ್ಯ ಅವ ಉತ್ತಮ ಲೋಕದಾಗ ಹುಟ್ಟುತ್ತಾನತ್ತ, ಪವಿತ್ರ ರಾಜರ ಕುಲದಲ್ಲಿ ಜನ್ಮ ಹುಟ್ಟುತ್ತಾನತ್ತ. ಪುಣ್ಯಾತ್ಮರೇ, ನೀವು ಗುರುಗಳ ಸನ್ನಿಧಾನಕ್ಕೆ ಹೋಗಿ ವಿವೇಕ ವೈರಾಗ್ಯ ಸಮಾಧಿ ಷಡ್ ಸಂಪತ್ತಿಯನ್ನು 4ನೇ ರೊಕ್ಕ ಒಯ್ದು ಅಧಿಕಾರಿಯಾಗಿ ನೀವು ಅರ್ಧ ಮುರ್ಧ ಕಲಿತರೂ ಕೂಡ ನಿಮಗೇನು ಕೆಟ್ಟದ್ದಿಲ್ರಿ ಪುಣ್ಯಾತ್ಮರೇ. ಇದು ನಿಮಗೂ ಚಲೋದ್ದನ ಐತಿದ. ಸಕಾಮನೆಯಿಂದ ತಿಳ್ಕೊಂಡಿದ್ದಪ್ಪ ಅಂತಂದ್ರೆ ಆ ಮನುಷ್ಯ ಶ್ರೀಮಂತರ ಕುಲದಲ್ಲಿ ಹುಟ್ಟುತ್ತಾನ, ಪವಿತ್ರ ರಾಜರ ಕುಲದಲ್ಲಿ ಹುಟ್ಟುತ್ತಾನ. ಇದರಂತೆ ನೀವು, ಯಾಕಂದ್ರೆ ಮನೆಯೊಳಗೆ ನಾನು ಒಬ್ಬಕ್ಕೆ ಇರ್ತನು, ಇಂಥದೊಂದು ಜಾಲಿ ಕೊಡ್ಡದ ಕೆಂಡ ಐತಿ ಇಲ್ಲಿ ಒಳಗೆ. ಹೆಂಗಾರ ಮಾಡಿ ಮನಸ್ಸನ್ನು ಶಾಂತ ಮಾಡಬೇಕಾಗಿತ್ತು. ಯಾಕಂದ್ರೆ ನಿಂದರೂ ಅಲ್ತಿದ್ದು ಮನಸ್ಸು. ಇದು ಏನು ಮಾಡ್ತತೆ ಅಂದ್ರೆ ವಿಷಯಗಳ ಮೇಲೆ ಹರಿತೈತೆ ಅಂತ ಹೇಳಿ. ಎಷ್ಟು ಬುದ್ಧಿಗೆ ಹರಿತದಲ್ಲ ಅಷ್ಟ ಮಾತ್ರ ಈ ಪರಮಾತ್ಮನ ಸ್ಮರಣೆ, ಗುರು ಸೇವೆ ಅಂತ ತಿಳಿದು ನಾ ಮಾಡಕತ್ತೀನಿ. ನಾನು ಬಲ್ಲಿದಕ್ಕೆ ಆಗಕ್ಕಲ್ಲ, ಶಾನ್ಯಾಳಾಗಕ್ಕಲ್ಲ, ಇಷ್ಟು ಉಂಡೆ ಬರ್ತತತ್ತೂ ಇಲ್ಲ, ಯಾವ ಆಶೆನೂ ಇಲ್ಲ ನನಗೆ. ಯಾಕೆ ಇರಿವೆಲ್ಲ ಒರೆಸ್ಕೊಂಡು ಹೋಗಲಿಕ್ಕೆ, ಇರಿಬಿ ಆದ್ರೆ ಒರೆಸಿಕೊಂಡು ಹೊಕ್ಕತ್ತದ, ಶರೀರ ಬಿಡ್ತೈತೆ. ಇದು ಮನುಷ್ಯ ಜನ್ಮ ಐತಲ್ಲ, ಹಂಗೆ ಏನು ಮಾಡ್ಕೊಳಕ್ಕೆ ಬರಂಗಿಲ್ಲ. ಮತ್ತು ಉಣ್ಣಾಕ ಬರುವುದಕ್ಕತ್ತಿಲ್ಲಿ. ಆ ಬರಬಾರ್ದಂಥೇಳಿ ಈ ದಾರಿ ಹಿಡ್ದದ್ದು. ಇನ್ನೊಂದು ಜನ್ಮಕ್ಕೆ ನಾ ಬರಬಾರ್ದಂಥೇಳಿ ಈ ಶರೀರ ಈ ದಾರಿ ಹಿಡ್ದತಿ. ಗುರು ಸೇವಾಕ್ಕೆ ಗಂಟು ಬಿದ್ದತಿ. ಪುಣ್ಯಾತ್ಮರೇ, ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಿ, ನಿಮ್ಮ ಹೆಸರು ಹಾಕಿಲ್ಲ ಅದ್ರಾಗ. ಯಾಕೆ ತಿಳ್ಕೊಳಕ್ಕೆ ಚಲೋ ಹಾಕಿರಿ. ನಿಮಗೇನು ಕೆಟ್ಟ ಅನ್ನೋದಿಲ್ಲ, ಬೈಯೋದಿಲ್ಲ. ತಿಳಿಸಿಕೊಟ್ಟವರ ಗುರುಗಳನ್ನ ಆ ಕಮೆಂಟ್ ಹಾಕಿರಿ. ನೀವು ಯಾರೆಂಬುದನ್ನು ನಿಮ್ಮ ಹೆಸರ, ನಿಮ್ಮ ಊರ ಹಾಕಿಬಿಡ್ರಿ. ಅದ್ರಾಗ ನಾ ಆನಂದ ಪಡಿತೇನೆ, ಸಂತೋಷವನ್ನು ಪಡಿತೇನೆ. ಕಮೆಂಟ್ ಮಾಡಿರಲ್ಲ, ಅದರೊಳಗೆ ನಿಮ್ಮ ಊರ, ನಿಮ್ಮ ಹೆಸರ ಹಾಕ್ರಿ. ನನಗೆ ನಾ ಆನಂದ ಪಡಿತೇನೆ. ಹೀಗಿರುವಾಗ ಪುಣ್ಯಾತ್ಮರೇ, ಅದರ ಅಪ್ರೋಕ್ಷ ಜ್ಞಾನ ಆದರೂ ಸಹಿತ ನಿಮಗೆ ಕೆಟ್ಟದ್ದಿಲ್ಲ. ಅಷ್ಟ ಮಾಡಿಕೊಂಡು ನೀವು ಶರೀರ ಬಿಟ್ಟರೂ ಸಹ ನೀವು ಪವಿತ್ರ ರಾಜರ ಕುಲದಲ್ಲಿ ಹುಟ್ಟುತ್ತೀರಿ. ನೀವು ಒಂದಿಟ್ಟು ತಿಳ್ಕೋರಿ. ಭಾಳ ಇಲ್ಲದ ತೊಡೆ ಗುರುವಿನ ಮಾಡ್ಕೋರಿ, ಮತ್ತು ಬಲ್ಲಿದ ಗುರುವಿನ ಮಾಡ್ಕೋರಿ. ಆ ಗುರು ಹೆಂಗಿರಬೇಕು? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇರಬೇಕು. ಅಂಥ ಗುರುವಿನ ಜರಕರತ ನೀವು ಮಾಡಿಕೊಂಡ್ರಿ ಅಂದ್ರೆ ನೀವು ಪುಣ್ಯಾತ್ಮರಾಕಿರಿ. ನಿಮ್ಮಂಥವರು ಜಗತ್ತಿನಲ್ಲಿ ಅದಾರ್ಯಾರ?
ಯಾರೂ ಇಲ್ಲ. ಜ್ಞಾನ ಹೆಚ್ಚಿಂದೈತದ. ಈ ಜ್ಞಾನವನ್ನು ಪಡ್ಕೊಂಡದ್ದಾದ್ರೆ ಕಾಕು ಪೋಕಗಳ ವಿದ್ಯೆ ಕಲಿತಡೇನು ಸೋಕನೀಗದನಕ್ಕ. ಅವನ್ನೆಲ್ಲವನ್ನು ಬಿಡ್ರಿ, ಒಬ್ಬ ಗುರುವಿನ ಮಾಡಿಕೊಂಡ ನೀವು ಇದನ್ನು ಸಾಧನ ಮಾಡಿರಿ. ಈ ಶರೀರಗತೆ ಮನೆಯೊಳಗೆ ಇರಾಕೆ ಹೋಗಬೇಡ್ರಿ. ಆಶ್ರಮದಾಗಿರ್ಲಿಕ್ಕೆ ನನಗಾಗಂಗಿಲ್ಲ, ಶರೀರ ಸಂಪತ್ತಿಲ್ಲ, ಕೆಲಸ ನೀಗಂಗಿಲ್ಲ, ನಂದು ಬಿಟ್ಟು ಹೋಗೋದಂಗೈತಿ. ಎಷ್ಟು ಅಕ್ಕತ್ಲೆ ಅಷ್ಟ ಮನೆಯೊಳಗೆ ಕೂತ್ಕೊಂಡು ಸೇವಾದಿಗಳನ್ನು ನಾ ಮಾಡ್ತೀನಿ. ಪುಣ್ಯಾತ್ಮರೇ, ಇನ್ನು ನಿಷ್ಕಾಮನಾಗಿರುವಲ್ಲಿ, ನಿಷ್ಕಾಮದಿಂದ ಝರ್ಕರತಾಮ ಪ್ರೇಮದಿಂದ ಯಾವ ಆಶಯವನ್ನು ಇಟ್ಟುಕೊಳ್ಳಾರ್ದ ಈ ಗುರು ಸೇವಾದಿಗಳನ್ನು ಮಾಡಿ ತನ್ನ ಸ್ವರೂಪವನ್ನು ತಿಳ್ಕೊಳ್ಳಕ್ಕೆ ಬಂದಿರತಕ್ಕಂಥ ಮನುಷ್ಯ ಅವನು ಶಾಂತವಾದಪ್ಪ ಅಂತಂದ್ರೆ ಶಾಂತವಾದ ದೀಪದಂತೆ. ಅಂದ್ರೆ ಇಲ್ಲಿ ಎಣ್ಣೆ ಹಾಕಿರ್ತೀವಿ ದೀಪದೊಳಗೆ, ಎಣ್ಣೆ ತೀರ್ತಪ್ಪ ಅಂತಂದ್ರೆ ಏನಕ್ಕೈತದ? ದೀಪ ಶಾಂತವಾಗಿರ್ತೈತಿ, ಶಾಂತಕ್ಕೈತಿ. ಶಾಂತಕ್ಕೈತಂದ್ರೆ ಏನು? ನೊಂದುತ್ತದ. ಹಾಗೆ ನೊಂದಿರತಕ್ಕಂಥ ಶರೀರ ಬಿಟ್ಟತಕ್ಕಂಥ ಮನುಷ್ಯ ನಿಷ್ಕಾಮದಿಂದ ಝರ್ಕರತಾ ಇದರನ್ನು ತಿಳಿದದ್ದಾದ್ರೆ ಏನು ಹೇಳ್ಯಾನ ಪರಮಾತ್ಮ? ಅಥವಾ ಯೋಗಿ ನಾಮೇವ ಕಾಕೂಲೇ ಭವತಿ ಧೀಮಾತಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದಿದೃಶ್ಯಂ. ಎಲೈ ಅರ್ಜುನ, ನಿಷ್ಕಾಮನಾಗಿರುವಲ್ಲಿ ಜ್ಞಾನಿ ಪುರುಷರ ವಂಶದಲ್ಲಿ ಜನ್ಮವನ್ನು ಹೊಂದುತ್ತಾನೆ. ಪರಮಾತ್ಮ ಹೇಳ್ಯಾನ ಪುಣ್ಯಾತ್ಮರೇ, ಆ ಮನುಷ್ಯ ಜ್ಞಾನಿ ಪುರುಷರ ವಂಶದೊಳಗೆ ಅವನು ಜನ್ಮವನ್ನು ತಾಳತಾನಂತ. ನಿಷ್ಕಾಮಣಿಯಿಂದ ತಿಳಿದದ್ದಾದ್ರೆ ಅದಕ್ಕೆ ಯಾವ ಆಸೆಗಳಿಲ್ಲಾರದ, ಯಾವ ಕಾಮನೆಗಳಿಲ್ಲಾರದ ಏನು ಮಾಡಬೇಕಾಗಿತ್ತು? ನಾವು ಗುರು ಹೇಳಿರತಕ್ಕಂಥ ವಚನವನ್ನು ಆಲೈಸಬೇಕಾಗೈತಿ, ತಿಳ್ಕೋಬೇಕಾಗೈತಿ. ಅದು ಮನುಷ್ಯ ಜನ್ಮ ಬರುವುದು ಬಹಳ ದುರ್ಲಭ. ಮೊದಲ ಬಂದ ಮೇಲೆ ಈ ಮುಮುಕ್ಷ ಆಗುವುದು, ಅಧಿಕಾರಿಯಾಗುವುದು ಅತಿ ದುರ್ಲಭ. ಎಲ್ಲರೂ ಹೋಗ್ತಾರೇನ ಈ ಜ್ಞಾನಕ್ಕಾಗಿ? ಎಲ್ಲರೂ ಒಬ್ಬರು ಪೂರ್ವ ಜನ್ಮದ ಪುಣ್ಯ ಇದ್ದವರು ಹೋಗ್ತಾರಲ್ಲಿ. ಹೋಗಿ ತಮ್ಮ ಸ್ವರೂಪವನ್ನು ತಿಳ್ಕೊಂಡ ತಾವ ಮುಕ್ತರ ಆಗ್ತಾರೆ. ಸ್ವರೂಪ ತಿಳಿಲಾರ್ದ ಮುಕ್ತ ಆಗಲಿಕ್ಕೆ ಬರಂಗಿಲ್ಲ. ಯಾಕೆ ಸ್ವರೂಪ ತಿಳಿಲಾರ್ದ ಮುಕ್ತ ಆಗಕ್ಕೆ ಬರಂಗಿಲ್ಲ? ನಂದ್ರೆ ಮುಕ್ತಿ ಹೊಂದಿದವ ಅಂತ ಹೇಳ್ತಾರೆ. ಒಬ್ರು ಯಾರು ತೀರ್ಕೊಂಡ್ಗಳೇ ಮುಕ್ತಿ ಹೊಂದಿದಳ, ಅದಕ್ಕೆ ಮುಕ್ತಿ ಅನ್ಲಿಕ್ಕೆ ಬರಂಗಿಲ್ಲ. ಪುಣ್ಯಾತ್ಮರೇ, ಮುಕ್ತಿ ಅಂದರೆ ಇಲ್ಲಿ ಪುನರಪಿ ಹುಟ್ಟುವುದು, ಪುನರಪಿ ಸಾಯುವುದು ಇಲ್ಲ. ಇಲ್ಲಿ ಹುಟ್ಟಂಗಿಲ್ಲ, ಹುಟ್ಟದಂಗೆ ಮಾಡಿಕೊಳ್ಳೋದು. ಹುಟ್ಟಿರಬಾರ್ದು ನೋಡು. ಹುಲ್ಲು ಏನು ಮಾಡ್ತದ ಅಂದರೆ ಕೊಯ್ಯಾನ ಮತ್ತೆ ಚಿಗಿತದ. ಅದರಂತೆ ಅಲ್ಲಿದ ಮನುಷ್ಯ. ಮುಕ್ತಿ ಒಂದು ಮನುಷ್ಯ ಹುಲ್ಲಿನಂತೆ ಅಲ್ಲ. ಒಟ್ಟ ಚಿಗಂಗಿಲ್ಲ, ಬಡ್ಡಿನ ಕಿತ್ತು ಬಿಡೋದು. ಅಜ್ಞಾನದಿಂದ ಬಡ್ಡಿನ ಕಿತ್ತು ಬಿಡೋದಿಲ್ಲ. ಅದಕ್ಕೆ ಮೂಲ ಅಜ್ಞಾನ, ಸ್ಥೂಲ ಅಜ್ಞಾನ ಹೇಳ್ಯಾರಲ್ಲಿ. ಮೂಲ ಅಜ್ಞಾನ
ಆತ್ಮನ ಆಶ್ರಯದಲ್ಲಿರ್ತತಿ, ಸ್ಥೂಲ ಅಜ್ಞಾನ ಜೀವನಾಶ್ರಯದಲ್ಲಿರ್ತತಿ. ಈ ಸ್ಥೂಲ ಅಜ್ಞಾನ ಒಂದ ತೆಗೆದ್ರೆ ಅದು ಮತ್ತು ಅದು ಉಳಿದನ ಬಡ್ಡಿನ ಕಿತ್ತುಬಿಟ್ರೆ ಒಳ್ಳೆ ಸಿಗಂಗಿಲ್ಲ. ಇದು ಎಲ್ಲಿದು ಬರ್ತೈತಿ? ಜ್ಞಾನ ಆಕ್ಕತಿ. ಮೂಲ ಅಜ್ಞಾನ ಬೇರೆನ ತೆಗೆದ್ರೆ ಜ್ಞಾನ ಆಕ್ಕತಿ. ಜ್ಞಾನ ಆತಂದ್ರೆ ಆ ಮನುಷ್ಯ ಮುಕ್ತಿ ಹೊಂದುತ್ತಾನ. ಮುಕ್ತಿ ಹೊಂದದ ಚಲೋ ಅಂದ್ರು ಪುನರಪಿ ಜನನಂ ಪುನರಪಿ ಮರಣಂ ಪುರನಪಿ ಜನರೇ ಜಠರೇ ಶಯನಂ ಇಹ ಸಂಸಾರೇ ಕಲು ದುಸ್ತಾರೆ ಕೃಪೆಯ ಪಾಯೆ ಮುರಾರೇ ಭಜ ಗೋವಿಂದಂ ಭಜ ಮೂಢಮತಿ. ಹುಟ್ಟಿದ್ಯಾಕ ಸಾಯಕ, ಸತ್ಯಕ ಹುಟ್ಟಕ್ಕ, ಇದ ಚಲೋ ಅಂದರು. ಇದು ಚಲೋ ಅಂದರೆ ನಾವು ಹುಟ್ಟು ಸಾಯೋದು ಚಲೋ ಅಲ್ಲ. ಯಾಕೆ ವೇದಗಳನ್ನು ತಿಳಿದವ್ರ ತಲೆ ಹೋಗಬೇಕು ಅಂದಿಟ್ಟು. ಆ ವೇದದಾಗ ಏನದಾವ, ಶ್ರುತಿ ಮಾತೆಯಲ್ಲಿ ಏನದಾವ, ಏನಿಲ್ಲ ನೋಡ್ಬೇಕು. ನೋಡಿಕೆರಿಂದ ತಿಳ್ಕೊಂಡು ನಡಿಬೇಕು. ಇಂತು ತಿಳಿದು ನೀ ನಡಿ ಮನವೇ ಸಂತೋಷ ಸುಖದೊಳಗಿರು ಮನವೇ. ಹಿಡ್ಕೊಂಡು ಬಂದಾರ ಪುಣ್ಯಾತ್ಮರೇ. ಈ 2 ಪುಷ್ಪಗಳನ್ನು, ನಾ ಪುಷ್ಪ ತಿಳಿತೈತೆ ಮನಸ್ಸು, ಆ ಪುಷ್ಪವನ್ನು ಸದ್ಗುರುನಾಥನ ಮ್ಯಾಲ ಪಾದದ ಮ್ಯಾಲ ಅರ್ಪಿಸಿ ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ.